ಆನ್ರಿ ಗೌಡ್ರೆ ಆನ್ರಿ ಹಿಂಗೆ ಕೀಳ್ತೀನಿ ತುಟಿನ ಒಂದಿಟ್ಟು ಚರ್ಮ ಕಿತ್ತೋದ್ರೂ ಅದೆಲ್ಲ ಏನು ಕೂಡ್ಕೊಂಬುತ್ತೆ ಏನಾಗಲ್ಲ. ತಿರ್ಗುಂಬಕ್ಕಾಗಲ್ಲ ಕಣೋ ಪುರ್ಗಯಿ, ತಿರ್ಗುಂಬಕ್ಕಾಗಲ್ಲ. ಚರ್ಮ ಎಲ್ಲ ಕಿತ್ಕೊಂಡೋಗ್ಬಿಟ್ರೆ ತುಟಿ ಎಲ್ಲನ ತಿರ್ಗುಂಬಕ್ಕಾಗಲ್ಲ ನೋಡು ಸಾರ್ನಾಗೆ. ಸುಮ್ನಿರು, ಕೀಳ್ಬೇಡ ಅದೆಲ್ಲನ, ವಾಸಿ ಆಗುತ್ತೆ ಸುಮ್ಕಿರು. ಅದು ಯಾಕ ಅಂಟ್ಕೊಂಡೈತೆ, ಅದು ಯಾಕಪ್ಪ? ಇಲ್ಲ ಕೊಟ್ರ ಕೈಯ ಹಿಡ್ಕೊಂಡು ಕಿತ್ರ ಬೋರುತ್ತೆ ತೂಟಿ ಯಾಕ ಕಚ್ಕೆ ಬಿಟ್ಟೈತಿ ಗಮ್ಮತ್ತಂಗಾಗೈತಿ. ಏನು ತೀರ ಒಂದು 2 ದಿನ ಅನ್ನ ಮಜ್ಜಿಗೆ ಉಣ್ತಾರಿ, ಮಜ್ಜಿಗೆ ಉಂಡ್ರಾತ್, ಮಜ್ಜಿಗೆಗ ಮೊಸರಾಗ ಹಾಲ್ನಾಗ ಉಂಡ್ರಾತು ಖಾರದ್ದು ಉಮ್ದಂಗೆ. ಅಯ್ಯೋ ಕಚ್ಕೆ ಬಿಟ್ಟೈತಿ ತೂಟಿ. ಆನ್ರಿ ಗೌಡ್ರೆ ಕೇಳ್ತೀನಿ, ಕಿತ್ಬಿಡಲ್ಲ, ಕಿತ್ಬಿಡು, ಏನೊಂದಿಟ್ಟು ಚರ್ಮ ಹೋದ್ರು ಹೋಗ್ಲಿ, ಕಿತ್ಬಿಡು. ಅಂದ್ರು ಹೋಗ್ಲಿ. ನಾನು ಇದನ್ನ ಅವಾಗಿನ್ನ ಸೋಪ್ ತಗೊಂಡು ತಿಕ್ತಾ ಇದ್ದೀನಿ, ಹಂಗಂದ್ರು ಹೋಗ್ತಾ ಇಲ್ಲ ಕಣ. ಅದು ಯಾತಕ್ಕೆ ಲಸ್ಮಕ್ ಮತ್ ಕೊಡ್ತೋ ಏನೋ ಗೊತ್ತಿಲ್ಲ, ಅವಾಗಿಂದ ತಿಕ್ತಾ ಇದ್ದೀನಿ, ಹೋಗ್ತಾ ಇಲ್ಲ ಇದು. ಅಲ್ಲ ಲೋಸ್ಮಕ್ಕೆ ಅಂತ ಅವಾಂತರ ಮಾಡ್ಯವಳೆ, ಅದ್ ನೋಡ್ಕೆ ಅನ್ನೆ ಮೇಲೆ ಹಂಗೆ ಐತೆ. ಇದನ್ನೇನ ನಮ್ಮ ಅವ್ರು ನೋಡ್ಬಿಟ್ರೆ ಏನ್ ಮಾಡ್ಬೇಕಪ್ಪ? ಅದಕ್ಕೆ ಮತ್ತೆ ಇಲ್ಲಿ ಕರ್ಕೊಂಬಂದಿದ್ದು. ಇಲ್ಲಿ ತೊಟ್ಟಿ ತಾಕೆ ಕರ್ಕೊಂಬಂದು ತೊಳಿಯಾನ ಅಂತ ಹೇಳಿ ಅಕ್ಕೆ ಇಲ್ಲಿ ಕರ್ಕೊಂಬಂದಿದ್ದು. ಅಲ್ಲೇನ ಊರಾಗಳು ತೊಟ್ಟಿ ತಾಗೆ ನಮ್ ತೊಳೆದ್ ಬಿಟ್ಟಿದ್ರೆ ಎಲ್ಲ ನೋಡೋರು ಯಾಕೆ ಗೌಡ್ರಿಗೆ ಹಿಂಗೆ ತೊಳಿತಾ ಇದ್ದಾರೆ ಅಂತ ಹೇಳಿ. ಅದಕ್ಕೇನೆ ದೂರ ಬಂದಿದ್ದು, ಇತ್ಲ ಬಂದ್ರೆ ಯಾರು ನೋಡಲ್ಲ ಅಂತ ಹೇಳಿ. ಹಾನ್ರಿ ಗೌಡ್ರೆ ಹಾನ್ರಿ, ಕೇಳ್ತೀನಿ ಇಟ್ಕೊಂಡು ಬಾಯಿ ಇಟ್ಕೊಂಡು ಹಿಂಗೆ ತುಟಿ ಇಟ್ಕೊಂಡು ಹಿಂಗೆ ಅಗ್ಲಿಸ್ತೀನಿ. ಕಟಿಂಗ್ ಪ್ಲೇಯರ್ ತರಬೇಕಾಗಿತ್ತು, ಕಟಿಂಗ್ ಪ್ಲೇಯರ್ ತಂದಿದ್ರೆ ಹಿಂಗೆ ಇಗ್ಗಿಸ್ಬೋದಾಗಿತ್ತು. ಕಟಿಂಗ್ ಪ್ಲೇಯರ್ ಯಾಕೆ ಪುರ್ಗಾಯಿ? ಕಟಿಂಗ್ ಪ್ಲೇಯರ್ ಯಾರನ್ನ ಇಗ್ಗಿಸ್ತಾರೆ? ಏನಿಲ್ಲ. ಅದೇನೇನು ಯಾತನ ಕಬ್ಬಣನ ಯಾತನ ಹೋಯ್ರ ಕಟಿಂಗ್ ಪ್ಲೇಯರ್ ಆಗಿದ್ದು ಮಾಡಕ್ಕಿ ಇವ್ನು ಕಟಿಂಗ್ ಪ್ಲೇಯರ್ ಅಂತಾನೆ. ಇಲ್ಲ ಏನೋ ಹಿಂಗೆ ಕಚ್ಕೊಳೈತಲ್ಲ ಇದು ಹಿಂಗೆ ಕಟಿಂಗ್ ಪ್ಲೇಯರ್ ಇಕ್ಕಿ ಹಿಂಗೆ ಎತ್ಬಿಟ್ರೆ ಅದೆಲ್ಲ ನಾ ಬಿಡುತ್ತೆ. ಗಮ್ಮಕ್ಕೇನಂಗೆ ಅಕ್ಕಿ ಬಿಟ್ಟೈತಿ. ಅಲಸ್ಮ ಕೈ ಅಂತ ಲಿಪ್ಟಿಕ್ ಹಾಕ್ತೋ ಏನೋ ಗೌಡ್ರಿ ಲಿಪ್ಟಿಕ್ ಹಾಕ್ನಿ ಅಂತ ಹೇಳಿ ತುಟಿನೇ ಕಚ್ಚಿಯಮ್ಮಂಗೆ ಮಾಡೈತಿ. ಅಲ್ಲ ನೋಡಪ್ಪ, ಅದು ಯಾವ್ದೋ ಕಡಿಮೆ ರೇಟಿಂದು ಅಮ್ಮಂಗೆ ಆಗುತ್ತೆ. ಗೌಡ್ರಿ ಎಂದು ಹಾಕಿಲ್ವಲ್ಲ, ಅವರು ದೇಹಕ್ಕೂ ಹತ್ಕೊಂಡು ಹೋಗಿಲ್ಲ, ಹೋಗಿ ಕೇಳ್ರಿ ಹಂಗೆ ಅಂತಾಳ ಅಷ್ಟೇನೆ ಅವಳು. ಅಯ್ಯೋ ಅವಾಗಿಂದ ತಿಕ್ತಾ ಇದ್ದೀನಿ ಬಾರಿ, ನೀನು ಚೆನ್ನಾಗಿ ತಿಕ್ಕು, ಕೈ ನೋಯ್ತಾ ಇದ್ದಾವೆ, ಅದು ಹೋಗ್ತಾನೆ ಇಲ್ಲ. ಕೆನ್ನೆ ಮಗಳದ್ದು ಗುರ್ತು ನಾನು ತಿಕ್ಕಿದ್ನಪ್ಪ, ಅವಾಗಿಂದ ತಿಕ್ತಾ ಇದ್ದೀನಿ ನಾನು. ಸೋಪೆ ಖಾಲಿ ಹೊರತು ಅದು ಹೋಗಂಗೆ ಇಲ್ಲ, ಅದು ಯಾಕೆ ಹೋಗಂಗೆ ಕಾಣಲ್ಲ. ಇನ್ನೊಂದು ಈಟ್ ಗೌಡ್ರೆ ಇನ್ನೊಂದು ಈಟು ಚರ್ಮ ಕಿತ್ಕೊಂಡು ಹೋದ್ರು ಹೋಗ್ಲೇಳ, ಒಂದು ಈಟು ಹೋಗುತ್ತೆ, ಅದೆಲ್ಲ ಹಿಂಗೆ ಕೂಡ್ಕೊಂಬತ್ತೆ, ಏನಾಗಲ್ಲ. ಅಂದ್ಬಿಡ್ರಿ. ನಾನು ಹಿಂಗೆ ಕೇಳ್ತೀನಿ, ಹಿಂಗೆ ಇಗ್ಗಿಸ್ತೀನಿ ತುಟಿನ, ಹಿಂಗೆ ಇಗ್ಗಿಸ್ತೀನಿ. ಬಂತು 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 ಗೌಡ್ರಿ ತುಟಿ ಬಂತು. ಕಚ್ಕೊಂಡಿದ್ದ ಓಪನ್ ಆದ್ವು ಆಗ್ಲಿಕ್ಕೆಂಡ್ವು, ತುಟಿ ಆಗ್ಲಿಕ್ಕೆಂಡ್ವು ಗೌಡ್ರಿಗೆ ಬಂತು. ಅಯ್ಯೋ ಗೌಡ್ರಿ ಚರ್ಮ ಕಿತ್ಕೊಂಡತಿ ಆನ್ರಿ. ಅಪ್ಪ ಅಪ್ಪ ಬಿಡಿಸ್ಕೊಬಿಟ್ಟುವಪ್ಪ, ತುಟಿ ಬಿಚ್ಕೊಬಿಟ್ಟುವಪ್ಪ. ಅಪ್ಪ ಲಸ್ಮಕ್ಕ ಎಂಥ ಲಿಪ್ಟಿಕ್ ಹಾಕಿದ್ಲು ಏನೋ, ಲೋಕಲ್ ಲಿಪ್ಟಿಕ್ ತಂದಿದ್ಲೇನಾ, ಅದಕ್ಕೆ ಕಚ್ಕೆ ಬಿಡ್ತು. ಹೆಂಗ ಪೂರ್ಗ ಏನು ತುಟಿ ಇಗ್ಗಿಸ್ಬಿಟ್ನಪ್ಪ. ನನಗೆ ಇದು ಹೋಗದೇ ಇರೋದು ಕೆನ್ನೆ ಮಗಳದ್ ಗುರ್ತು, ಗೌಡ್ರ ಕೆನ್ನೆ ಮಗಳದ್ ಗುರ್ತು ಹೆಂಗಪ್ಪ ತೆಗಿಯೋದು ಅಮ್ಮಂಗಾಗೈತಿ. ಹೆಂಗಪ್ಪ ಇವಾಗ ಗೌಡ್ರು ಕೆನ್ನೆ ಮಗಳದ್ ಗುರ್ತು ತೆಗಿಯೋದು? ಈ ಬಾರ ಪೂರ್ಗ ನೀನೊಂದು ಸಣ್ಣ ಉಜ್ಜು ಬಾರ. ಜಾಸ್ತಿ ಆಯ್ತಾ ಕೊಟ್ರಮ್ಮ? ಜಾಸ್ತಿ ಕಾಣಿಸ್ತಾ ಆಯ್ತಾ? ಗೌಡ್ರೆ ಜಾಸ್ತಿ ಐತೆ. ಅದೇನ ಅಮ್ಮವ್ರು ನೋಡ್ಬಿಟ್ರೆ ಎಲ್ಗೆ ಹೋಗಿದ್ರಿ, ಯಾರು ಮುತ್ತು ಕೊಟ್ರು, ಯಾವಳು ಮುತ್ತು ಕೊಟ್ಲು ಹೇಳು ಅಂತ ಹೇಳಿ ಅಮ್ಮವ್ರು ಏನಿಲ್ಲ ಜಗಳ ತೆಗೆದ್ಬಿಡ್ತಾರೆ. ಅದಕ್ಕೆ ಅಂತ ತೊಳ್ಕೊಂಡೇ ಹೋಗ್ಬೇಕು ನೀವು, ಅದಕ್ಕೇನೆ ಇಲ್ಲಿ ಕರ್ಕೊಂಬಂದ್ರಿ. ಹೆಂಗನ ಮತ್ತೆ ಗೌಡ್ರು ಕೈ ಸಣ್ಣ ಬಾಯ್ಸನ್ನೇ ಮಾಡಿದ್ಕೆ ಹೆಂಗ ಇಲ್ಲಿಗೆ ಬಂದ್ವಿ. ಅಲ್ಲ ನೋಡು, ಏನೋ 4 ಊರ ಕುಕ್ಕಂಡು ತೊಳೆದಿದ್ರೆ ಎಲ್ಲರೂ ಬರೋರು. ಯಾಕೆ ಏನಾಗೈತಿ ಗೌಡ್ರಿಗೆ, ಯಾಕೆ ಏನಾಗೈತಿ ಅಂತ ಎಲ್ಲರೂ ಬಂದ್ಬಿಡೋರು. ಹೋಗಲ್ಲ ಪುರ್ಗೈ, ನೀನೊಂದು ಸಣ್ಣ ಉಜ್ಜು ಸೋಪ್ ಹಾಕಿ ಅಲ್ಲೇ ತಿಕ್ಕಿ ತಿಕ್ಕ್ರಿ, ಹಿಂಗೆ ಉಜ್ರಿ ಹಿಂಗೆ ಅಲ್ಲೇನೆ. ಯಪ್ಪ ಉರಿತೈತೆ. ಗೌಡ್ರೆ ಮೀನಿನ ಮ್ಯಾಗ್ಲದ ಪರೆ ಅಂತದ್ದು ಇರುತ್ತಲ್ಲ, ಅದನ್ನೆರಿಗೆ ನಮ್ಮ ಮನೆಯಾಗೆ ಒಂದು ಕೋಲಿಗೆ ಎಲ್ಲನ ಚಪ್ಪಲಿಗಳಿಗೆ ಮಳೆ ಮೆಟ್ಕೊಡಿಯೋ ಮಳೆ ಬತ್ತಾವಲ್ಲ, ಸಣ್ಣ ಮಳೆ ಅದು ಹೊಡೆದಿದ್ದೆ. ಅದು ನಿಂಗೆ ಯಾರಿದ್ರೆ ಎಲ್ಲ ಹೋಗೋದು. ಅದು ಮೀನಿನ ಮ್ಯಾಗ ಮೀನು ತೊಳೆಯಕ್ಕಂತ ಹೇಳಿ ಹಿಂಗೆ ಎರಿಯಕ್ಕಂತ ಮೀನಿಂದ ಎಲ್ಲನ ಹೊಡೆದಿದ್ದೆ. ಅದನ್ನ ತೊಂದರೆ ಹೋಗ್ಬೋದೇ ನಿಂಗೂ, ಅದನ್ನ ತಾಂಡು ಹಿಂಗೆ ಯಾರಿದ್ರಿ ಏಲೇ ಆಮೇಲೆ ಹಂಗೆ ಮಾಡಿಯೋ ಮಾತಿ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಅದು ಮೀನಿನ ಮ್ಯಾಗ್ಲದ್ದು ಯಾಕೆ ಮಾಡ್ಕೊಂಡಿರೋದು ನೀವು? ಇದು ಮನುಷ್ಯರು ಅಲ್ಲ, ಕೆನ್ನೆ ಮ್ಯಾಗ್ಲದ್ದೆಲ್ಲ ಯಾರದ್ರಿ ಏನಿಲ್ಲ, ಎಲ್ಲ ಕಿತ್ಕೊಂಡು ಹೋಗುತ್ತೆ ಕೆನ್ನೆ ಅಲ್ಲ, ಸುಮ್ಮನಿರಲ್ಲ. ಇವನು ಯಾವನಲ್ಲ ಮಂಜಣ್ಣ, ಅವ್ರ ಔಷಧಿ ನೋಡಕ್ಕಾಗ್ತಿಲ್ಲ ಕಣು, ಅದು ಹೋಗಲ್ಲ ಏನೇ ಅಂದ್ರೂ. ಅದನ್ನೇನ ಹೇಳ್ತೀನಿ ನೋಡ್ಬಿಟ್ರೆ ಗ್ರಾಚಾರ ಬಿಡಿಸ್ತಾಳೆ. ಅಕ್ಕಿಲ್ ಕರ್ಕೊಂಬಂದು ಸೋಪ್ ಹಾಕಿ ಉಜ್ಜುತ್ತಾ ಇದ್ದಾರೆ.
ಲಸ್ಮಕ್ಕ ಸರಿಯಾದ ಪವರ್ ಗಮ್ ತಗೊಂಬಂದಿದ್ದೆ ನಾನು ಸರಿಯಾಗಿರೋ ತಗೊಂಬಂದು ಕೊಟ್ಟಿದ್ದೆ ಚೆನ್ನಾಗಿ ವರ್ಕೌಟ್ ಆಗೈತಲೆ. ಹೂನ ಚೆನ್ನಾಗಿ ವರ್ಕೌಟ್ ಆಗೈತೆ ಕಣ ಮಂಜ. ಅಲ್ಲೋಡು ಕೆನ್ನೆ ಮೇಲೆ ಹಿಂಗೆ ಐತೆ. ಇವಾಗ ಮನೆಗೆ ಹೋಗೋಕ್ಕಾಗ್ದಲ್ಲ ಇಲ್ಲಿ ಹೊಲ್ದಾಗ ಕರ್ಕೊಂಬಂದು ಇಲ್ಲಿ ನೀರು ಇದಾವೆ ಇಲ್ಲಿ ತೊಟ್ಟಿ ತೆಗಿ ಅಂತ ಹೇಳಿ ಇಲ್ಲಿ ಉಜ್ಜುತ್ತಾ ಇದ್ದಾರೆ. ಅಲ್ಲೋಡು ಪುರ್ಗೈ ಸಿದ್ಧ ಗದ್ದ ಕೊಟ್ರಿ ಎಲ್ಲ ಉಜ್ಜುತ್ತಾ ಇದ್ದಾರೆ. ಇವಳು ಕೊಟ್ರಿ ಒಬ್ಳು. ಅಪ್ಪ ಕೈಯೆಲ್ಲ ನೋವಾದು. ಸ್ವಲ್ಪನಾದ್ರೂ ಹೋಗಿಲ್ವಾ ಕೊಟ್ರಮ್ಮ ಇನ್ನು ಕೆನ್ನೆ ಮೇಗ್ಳದು? ಇಲ್ಲ ಗೌಡ್ರೆ, ಲಸ್ ಮಕ್ಕನ್ ತುಟಿ ಹೆಂಗೆ ಇದಾವ ಹಂಗೆ ಪಿಕ್ಸ್ ನಿಮ್ಮ ಕೆನ್ನೆ ಮೇಲೆ ಹಂಗೆ ಇದಾವೆ. ಹಂಗೆ ಪ್ರಿಂಟ್ ಆಗ್ತಂಗಾಗೈತಿ. ಅದು ಏನೇ ಅಂದ್ರೂ ಹೋಗಂಗೆ ಇಲ್ಲ. ಬೋಲ್ ಕೆಂಪು ಕಾಣ್ತಾ ಐತೆ. ನಿಮ್ಮ ಕೆನ್ನೆ ಮೇಲೆ ಐತದು. ಅದು ಎಂತ ಕಾಣುತ್ತೆ, ಎತ್ತು ಕಾಣುತ್ತೆ. ಅದೇನು ಮಾಡೋಕ್ಕೂ ಆಗಲ್ಲ. ಏನಪ್ಪ ಇದು ಹಿಂಗಾಗ್ಬಿಟ್ಟೈತೆ ಅಮ್ಮಂಗಾಗುತ್ತೆ. ಉಜ್ಜಪ್ಪ ಕೈ ಒತ್ತುಜ್ಜು. ಉಜ್ಜುತ್ತಾ ಇದ್ನಕ್ಕ ತಿಣ್ಕೊಂಡು ಉಜ್ಜುತ್ತಾ ಇದ್ನಿ. ಹಂಗಂದ್ರೂ ಅದು ಹೋಗ್ತಾ ಇಲ್ಲ. ಹಂಗೇನೆ ಏನು ಹೋಗತ್ತಾ ಅದಕ್ಕೆ ಯಾವ ಥರ ತಾಂಡಿ ಹರಿದಿದ್ರು ಹೋಗೋದು ಅಮ್ಮಂಗೆ. ಅದು ನನ್ನ ಮೀನು ಹರಿಯೋದಿತ್ತಲ್ಲ ಅದನ್ನ ತಾಂಡಿ ಹರಿದಿದ್ರು ಹೋಗೋದೇನಪ್ಪ. ಒಂದು ಸುಸ ಸರ್ಮ ಹೋದ್ರೂ ಹೋಗುತ್ತೆ. ಇಲ್ಲೇ ಬೇಡ ಬೇಡ. ಅದ್ರಾಗ ಏನಾದ್ರು ಚರ್ಮ ಹೋಗುತ್ತೆ ಸುಮ್ಕಿರಿ, ಏನು ಬೇಡ. ಯಪ್ಪ ಇವಾಗ ಹೆಂಗಪ್ಪ ಮನೆಗೆ ಹೋಗೋದು ಅನ್ಸ್ಬಿಟ್ಟೈತೆ ನನಗೆ. ಪರಿಮಳ ಬೇರೆ ಫೋನ್ ಮಾಡ್ತಾ ಇದ್ದಾಳೆ, ಎಲ್ಲಿದ್ದೀರಾ ಬನ್ರಿ ಅಂತ ಹೇಳಿ. ಲಸ್ಮಕ್ಕನ್ ಸವಾಸ ಬೇಡಪ್ಪ ಅಂತ ಉಚ್ಕೋಬೇಕು ಗೌಡ. ಲಡ ತೆಳ್ಳಗಾಗಬೇಕು ಗೌಡನಿಗೆ. ಇನ್ನೂ ಹಂಗೆ ಮಾಡ್ತೀನಿ ತಡಿ. ಇನ್ನು ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ನನ್ನ ಮಗ. ಓಹೋ ನನ್ನೇ ನೋವು ಮಾಡ್ತೀನಿ ಅಂತ ಬರ್ತಾನೆ. ನೋವಿವೆಲ್ಲ ನಂತ ನಡೆಯಲ್ಲ ಅಂಬದು ಗೊತ್ತೈತಿ. ಬರಲಿ ಚಂದ ಕೈಯಕ್ಕೆ ನೀರು ಒಯ್ದು ಬಿಡ್ತೀನಿ. ಏನಂದ್ರೂ ಹೋಗ್ತಾ ಇಲ್ಲ. ಸುಮ್ಮನೆ ಹೋಗೋದೇ ವಾಸಿ ಗೌಡ್ರೆ. ಇಲ್ಲಿಂದನ ಅವಾಗಿಂದ ತಿಕ್ಕಿದ್ವಿ. ಒಂದು ಸೋಪ್ ಮುಗೀತೆ ಹೊರ್ತನು. ಒಂದು ಸೋಪ್ ಮುಗ್ದು ಇದು ಅರ್ಧ ಸೋಪ್ ಮುಗೀತು. ಹಂಗಂದ್ರು ಅದು ಯಾಕ ನಾವು ಹೋಗಂಗೆ ಇಲ್ಲ. ಅದು ಹೆಂಗೈತೆ ಹಂಗೆ ಐತೆ. ಒಂದಿಟ್ಟು ಬಣ್ಣನೂ ಕಮ್ಮಿ ಆಗಂಗಿಲ್ಲ. ಕೆಂಪುಗೆ ಹಂಗೇನೆ ಎತ್ತು ಕಾಣ್ತಾ ಐತೆ. ಅದು ಎಂತ ಲಿಪ್ಟಿಕ್ ಹಾಕೊಂಡಿತ್ತು ಲಸ್ಮಕ್ಕ. ಯಾವ್ದಾನ ಕಡಿಮೆ ರೇಟಿಂಗ್ ತೊಂದಳ ಅಲೆಂಗೌಡ್ರೆ. ಯಾವ್ದಾನ ಲೋಕಲ್ ಲಿಪ್ಟಿಕ್ ತಂದಿರಬೇಕು. ಹೋಗಿ ಹೇಳ್ತೀನಿ. ಲೋಸ್ಮಕ್ಕೋಗೆ ಯಾವ್ದಾನ ಇಲ್ಲೋಡಿ ಇಲ್ಲಿ ಲೋಕಲ್ ಲಿಪ್ಟಿಕ್ ತಗೊಂಬಂದಿದ್ಯಾ, ನಮ್ಮ ಕೆನ್ನೆ ಮೇಲೆ ಹಂಗೆ ಐತೆ, ತುಟಿ ಬೇರೆ ಕಚ್ಕೊಂಡಿತ್ತು ಅಂತ ಹೇಳ್ತೀನಿ. ಅಲ್ಲ ನಾನು ಎಂದು ಹಾಕ್ಕೊಂಡಿಲ್ವಲ್ಲ, ತುಟಿ ಬೇರೆ ಕಚ್ಕೆ ಬಿಟ್ಟೈತಿ. ಏನು ಮಾಡ್ಲಪ್ಪ, ಎಂಥ ಲಿಪ್ಟಿಕ್ ತಂದಿತ್ತಪ್ಪ ಲೋಸ್ಮಕ್ಕ. ಅಯ್ಯ ಶಿವನೇ. ಅಲ್ಲ ಗೌಡ್ರಿ, ನನಗೊಂದು ಅನುಮಾನ. ಲಕ್ಷ್ಮಿ ನಿಜವಾಗ್ಲೂ ನಿಮ್ಮ ಪ್ರೀತಿ ಒಪ್ಕೊಂಡಿದ್ದಾಳ ಗೌಡ್ರೆ? ಹ್ಞೂನಮ್ಮ ಕೊಟ್ರಮ್ಮ. ಅವಳೇನೆ ಮುತ್ತು ಕೊಟ್ಲು ಲಕ್ಷ್ಮಕ್ಕನೇನೆ, ನಮ್ಮ ಲಕ್ಷ್ಮಿನೇನೆ ಮುತ್ತು ಕೊಟ್ಲು. ನಿಜ ಅಮ್ಮ, ನನಗೆ ಇಷ್ಟ ಗೌಡ್ರೆ, ನೀವಂದ್ರೆ ಇಷ್ಟ ಗೌಡ್ರೆ ಅಂದ್ಲು. ಒಪ್ಕೊಂಡ್ರೆ ನನ್ನಂತವ್ರಿಗೆ ಒಪ್ಕೊಂಬಲ್ಲೇನಮ್ಮ ನೀನು. ಯಾಕೋ ನಮ್ಮ ಗೌಡ್ರನ್ನ ಒಪ್ಕೊಂಬಲ್ಲೇನಕ್ಕ, ಸುಮ್ಮನಿರು. ಒಪ್ಕೊಂಡಿರುತ್ತೆ. ಇವಾಗೆಲ್ಲ ಮಸ್ತಾಗೈತೆ ಬಿಡು, ನನಗೂ ಸಿಗುತ್ತೆ ಅಂತ ಹೇಳಿ ಲಸ್ಮಕ್ಕ ಒಪ್ಕೊಂಡಿರುತ್ತೆ. ಮಸ್ತ್ ಒಪ್ಕೊಂಡೈತೆ. ಒಪ್ಕೊಂಡಿರುತ್ತೆ. ಪುರ್ಗೈಗೂ ಮಾಡ್ತೀನಿ ತಡಿಸಿ, ಅಂದಾಕ್ ಮಾಡ್ತೀನಿ ಪುರ್ಗೈಗೂ. ಈ ನನ್ನ ಮಗಗೂ ಆ ಸಿದ್ಧ ಗದ್ದಗೂ ಕೊಟ್ರಿಗೂ ಇವ್ರಿಗೂ ಎಲ್ಲ ಸಂದಕ್ಕೆ ಬುದ್ಧಿ ಕಲಿಸ್ಬೇಕು. ಆ ಪೊಲೀಸ್ನರೇನು ಎರಡೇಟು ಒಯ್ತಾರೆ ಕಳಿಸ್ತಾರೆ. ಇವ್ರಿಗೆಲ್ಲ ನಾನು ಇಲ್ಲೇ ಇತ್ಕೊಂಡು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು. ಇವ್ರಿಗೆಲ್ಲ ಬುದ್ಧಿ ಕಲಿಸಿದ್ರೇನೆ ಮತ್ತೆ ಬಗ್ಗದು. ಒಳ್ಳೆ ಮಾತಾಗೆ ಬುದ್ಧಿ ಕಲಿಸ್ತೀನಿ. ಇಟ್ಕೊಂಡು ಬಡಿಯಕ್ಕೆ ಹೋದ್ರೆ ನಮ್ಮ ಕೈ ನೋವಾಗ್ತಾವೆ. ಒದ್ದನು ನಮ್ಮ ಕೈ ನೋವಾಗ್ತವೆ. ಅರ್ಮಂಡಾಟಕ್ಕೆ ಬೀಳ್ತಾರೆ. ಹಿಂಗೆ ಬುದ್ಧಿ ಕಲಿಸ್ಬೇಕು. ಇನ್ನು ಗೌಡ್ರಿಗೆ ಲಳ ತೆಳ್ಳಗಾಗಬೇಕು. ಹಂಗೆ ಮಾಡ್ತೀನಿ ತಡಿ. ಕನ್ನಡಿ ಆದರೂ ಇಲ್ಲ ನೋಡ್ಕ್ಯಮ್ಮನ ಅಂತಂದರೆ ಓತಿ ಒಂದಿಟ್ಟು. ಹೋಗಂಗಿಲ್ಲ ಗೌಡ್ರೆ, ನಾನಂತೂ ತಿಣ್ಕೊಂಡು ಉಜ್ಜುತ್ತಾ ಇದ್ನಿ. ಹೋಗಂಗಿಲ್ಲ ಗೌಡ್ರೆ, ಹೆಂಗೆ ತಿಣ್ಕೊಂಡು ಉಜ್ಜುತ್ತಾ ಇದ್ನಿ. ಹಂಗಂದ್ರೂ ಹೋಗಂಗಿಲ್ಲ. ಒಂದು ಸೋಪ್ ಮುಗೀತು. ಅಲ್ಲ 45 ರೂಪಾಯಿ ಸೋಪ್ ಮುಗೀತು ಗೌಡ್ರಿ. ಹಂಗಂದ್ರೂ ಹೋಗಂಗಿಲ್ಲ. ಅದು ಹೋಗಲ್ಲ ಗೌಡ್ರಿ. ಸುಮ್ಮನೆ ಮನೆ ತಕ್ಕ ಹೋಗೋದೇ ಒಳ್ಳೇದು. ನಮಗೆ ಕೈ ನೋವು ಬಂತು. ನಾನು ಹೆಂಗನ ಬಾಯಿ ಬರಂಗೆ ಮಾಡಿದೆ, ನಿಮಗೆ ಕಿತ್ತು. ಹೆಂಗಂತ ತುಟಿ ಕಿತ್ತು ಬಿಟ್ಟು ಒಂದಿಟ್ಟು ಚರ್ಮ ಕಿತ್ಕೊಂಡು ಹೋಗ್ತೇನೆ. ಉರಿತಾಯ್ತಾ? ಬಿಡು, ಕಿತ್ಕೊಂಡು ಹೋದ್ರು ಹೋಗ್ಲಿ. ಹೆಂಗ ಮಾತಾಡಕ್ಕೆ ಬಂತಲ್ಲ ಗೌಡ್ರು. ಅವಾಗಿಂದ ಮೂಗ್ ಭಾಷೆ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅರ್ಥ ಆಗ್ತಿರ್ಲಿಲ್ಲ ಬಿಡು. ಹೆಂಗಾತ ವಾಸಿ ಆಗುತ್ತತ್ತ. ಅದೇನು ಇವಾಗ ಇದನ್ನೇಳು ಕೆನ್ನೆ ಮೇಗಳದ. ಆ ಕೆನ್ನೆ ಮೇಗಳದ್ದು ಏನು ಮಾಡೋಕ್ಕೂ ಬರಲ್ವಲ್ಲ. ಒಂದೀಟು ಹೋಗಿಲ್ಲೇನಮ್ಮ ಕೊಟ್ರಮ್ಮ. ಏನಮ್ಮ ಮಾಡೋದು? ನನ್ನ ಹೆಂಡ್ತಿ ಏನನ್ನ ನೋಡಿಬಿಟ್ರೆ ಗ್ರಾಚಾರ ಬಿಡಿಸ್ಬಿಡ್ತಾಳೆ. ಅಯ್ಯೋ ಶಿವನೇ, ಏನಪ್ಪ ಮಾಡೋದು ಇವಾಗ? ಏನು ಮಾಡೋಕ್ಕಾಗಲ್ಲ. ನಮ್ಮ ಯಜಮಾನ್ರು ಬರ್ತಾರೆ. ಹಿಂಗೆ ಕೈ ಮುಚ್ಕೊಂಡು ಹೋಗ್ರಿ ಅಷ್ಟೇ. ನೀನು ಗುಬ್ರ ಹಾಕ್ಯಂಡು ಯಾಕಂಟ ಹೊಲ್ಗಿ ಗುಬ್ರ ಹಾಕ್ಯಂಡ ಹೋಗ್ರಿ ಒಳಕ್ಕೆ. ಯಾಕೆ ಸೇನಕ್ಕಿಲ್ಲ ನೋಡಬೇಡ ಅಂತ ಅನ್ನು. ಏನೋ ಒಂದು ಪ್ಲ್ಯಾನ್ ಮಾಡೋಣ. ಆಲೋಸ್ಮಕ್ಕ ಗೌಡ್ರಿಗೆ ಅಂತ ಲಿಪ್ಟಿಕ್ ಹಾಕ್ಯಂಡು ಮುತ್ತು ಕೊಟ್ಲು ಏನೋ ಗೊತ್ತಿಲ್ಲ. ಆ ಕೆನ್ನೆ ಮಗಳದ್ದು ಹೋಗಂಗೆ ಇಲ್ಲ. ತುಟಿ ಬೇರೆ ಎರಡು ಕಚ್ಕೊಂಡಿದ್ದು. ಲಿಪ್ಟಿಕ್ ಹಚ್ತೀನಿ ಅಂತ ಹೇಳಿ ತುಟಿ ಬೇರೆ ಎರಡು ಕಚ್ಕೊಂಡಿದ್ವು.
ಈಗ ನಾವು ಈಕ್ಷಿವಿ ಅಲ್ಲಿ ಊರಾಗೆಲ್ಲ ನೋಡ್ತಾರೆ ಅಂತ ವಾಲ್ ತೊಟ್ಟಿ ಕರ್ಕೊಂಬಂದು ಉಜ್ಜುತ್ತಾ ಇದೀವಿ, ಅದು ಹೋಗಂಗೆ ಇಲ್ಲ. ಏನು ಮಾಡಲಿ? ಪಾಪ ಗೌಡ್ರು ನಮಗೆ ಬೋಲು ಒಳ್ಳೇದು ಮಾಡ್ಯಾರ ಅಂತ ನಾವು ಗೌಡ್ರಿಗೆ ಇವಾಗ ಒಂದಿಟ್ಟು ಪಾಪ ಅವರು ಕಷ್ಟಾಗ ಇದ್ದಾರೆ ಅಂತ ಕೈ ಹಿಡಿತಾ ಇದ್ದೀವಿ. ಏನು ಮಾಡಲಿ? ಒಂದು ಸೋಪ್ ಮುಗಿದ್ರು 45 ರೂಪಾಯಿದು ಒಂದು ಸೋಪ್ ಮುಗಿದ್ರು ಹೋಗಂಗಿಲ್ಲ. ಇನ್ನು ಒಂದು ಅಲೆ ಅರ್ಧ ಮುಗ್ದೈತಿ, ಅವನು ತಿಂಡಿ ಕ್ಯಾಂಡು ಉಜ್ಜುತ್ತಾ ಇದ್ದಾರೆ ನಮ್ಮ ಅಯ್ಯಪ್ಪನು. ನಮ್ಮ ಕೈ ನೋವು ಬಂತೆ ಹೊರ್ತು ಅದು ಹೋಗಂಗೇ ಇಲ್ಲ. ಏನು ಮಾಡೋದಪ್ಪ, ಅದು ಹೋಗೋಕ್ಕೆ ಅಮ್ಮಂಗಾಗೈತಿ. ಈಗ ಏನೋ ಅಮ್ಮವ್ರು ನೋಡಿಬಿಟ್ರಿ ಏನಿಲ್ಲ, ಏನು ಮಾಡ್ತಾರೋ ಏನೋ ಅಮ್ಮಂಗೆ, ಅದೇ ಭಯ ಆಗೈತಿ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.